ನಾನು ಎಸ್ ಕಲ್ಯಾಣ ಮಠ, ಹಾವೇರಿ ಜಿಲ್ಲಾ, ಹಾನಗಲ್ ತಾಲೂಕು, ಅಕ್ಕಿಆಲೂರು ಹೋಬಳಿ, ಹಾವಣಿಗೆ ಗ್ರಾಮದ ಸರ್ವೆ ನಂಬರಿನ ಜಮೀನಿದು. ನಾನು ನಿವೃತ್ತ ಪ್ರಾಧ್ಯಾಪಕ. 2015ರಲ್ಲಿ ನಿವೃತ್ತಿಯ ನಂತರ ಈ 2.5 ಎಕರೆ ಜಮೀನಿನಲ್ಲಿ ಸಾಗರ ಬೆಟ್ಟ ಅಡಿಕೆ ನಾಟಿ ಮಾಡಿದೆ. ನಂತರ 5-6 ವರ್ಷದ ನಂತರ ಈ ಜಮೀನಿನಲ್ಲಿ ಈ ಕಾಳು ಮೆಣಸನ್ನು ಒಂದು ಪ್ರಾಯೋಗಿಕವಾಗಿ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ 4-5 ವೆರೈಟಿ ಕಾಳು ಮೆಣಸನ್ನು ನಾಟಿ ಮಾಡಿದೆ. ಇದಕ್ಕೆಲ್ಲ ನಮ್ಮ ಮಕ್ಕಳೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಅವರು ದೈಹಿಕ ಶ್ರಮವನ್ನು ಕೂಡ ಅನುಸರಿಸಿ ಮಾಡಿದ್ದಾರೆ. ಈಗ ಇದಕ್ಕೆ ಒಂದು 3 ವರ್ಷದ ಬಳ್ಳಿ ಆದ ನಂತರ ಇದಕ್ಕೆ ಒಂದಿಷ್ಟು ಈ ಹಳದಿ ರೋಗ ಅಂತಕ್ಕಂಥದ್ದು ಬಂತು. ಈ ಹಳದಿ ರೋಗ ನಿಯಂತ್ರಣ ಮಾಡಲಿಕ್ಕೆ ಕೊಪ್ಪದ ಶ್ರೀನಿವಾಸ್ ಅವರು ಮತ್ತು ಸಂತೋಷ ನಿಲ್ಗುಳಿಯವರು ಇದಕ್ಕೆ ಒಂದು ಸಹಕಾರವನ್ನು, ಔಷಧಿ ಉಪಚಾರಗಳನ್ನು ಯಾವ ರೀತಿ ಮಾಡಬೇಕು, ಹೇಗೆ ರೋಗವನ್ನು ನಿಯಂತ್ರಣವನ್ನು ಮಾಡಬೇಕು ಅಂತಕ್ಕಂಥ ಸಲಹೆ ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ. ಹೀಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸ್ಪ್ರೇನೆಲ್ಲ ಮಾಡಿದ್ದೇನೆ. ಈಗ ರೋಗ ಎಲ್ಲ ನಿಯಂತ್ರಣದಲ್ಲಿದೆ, ಚೆನ್ನಾಗಿ ಬೆಳೆ ಇದೆ. ನೀವು ನೋಡ್ಬೋದು, ಒಂದು ಈ ಬಳ್ಳಿಯಲ್ಲಿ ಸುಮಾರಾಗಿ ಗೊಂಚಲು ಬಿಟ್ಟಿದೆ. ಉತ್ತಮವಾದಂಥ ಒಂದು ಇಳುವರಿಯ ನಿರೀಕ್ಷೆಯಲ್ಲಿ ಇದ್ದೇನೆ. ಇದಕ್ಕೆಲ್ಲ ಸಂತೋಷ್ ನೀಲ್ಗೋಳಿಯವರು ಕಾರಣ. ಅವರಿಗೆ ಅನಂತವಾದಂಥ ಧನ್ಯವಾದಗಳನ್ನು ನಾನು ತಿಳಿಸ್ಬೇಕಾಗ್ತದೆ. ಆಮೇಲೆ ಈ ಒಂದು ತೋಟವನ್ನು ಸಂಪೂರ್ಣವಾಗಿ ಆರ್ಗ್ಯಾನಿಕದಲ್ಲಿ ನಾನು ಮಾಡಿದ್ದೇನೆ. ಗೋಕೃಪಾಮೃತ, ಜೀವಾಮೃತ, ಎರೆಹುಳು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಬಳಸಿ ಈ ತೋಟವನ್ನು ನಾನು ಮಾಡಿದ್ದೇನೆ. ಉಪಬೆಳೆಯಾಗಿ ಈ ಮೆಣಸಿನ ಬಳ್ಳಿ ಜೊತೆಗೆ ಜಾಯಿಕಾಯಿ, ದಾಲ್ಚಿನ್ನಿ, ಲವಂಗ ಮತ್ತು ಯಾಲಕ್ಕಿ ಇಂಥ ಬೆಳೆಗಳನ್ನು ಕೂಡ ಬಾಳೆಯನ್ನು ಉಪಬೆಳೆಯಾಗಿಯೂ ಕೂಡ ಬೆಳ್ಕೊಂಡಿದ್ದೇವೆ. ಇಲ್ಲಿ ಜಾಯಿಕಾಯಿ ಗಿಡನೂ ನೋಡ್ಬೋದು. ಸುಮಾರು ಒಂದು 30-40 ಜಾಯಿಕಾಯಿ ಗಿಡ ಅದಾವೆ, ಒಂದು 10 ದಾಲ್ಚಿನ್ನಿ ಗಿಡ ಅದಾವೆ, ಒಂದು 5-6 ಲವಂಗದ ಗಿಡಗಳದಾವೆ. ಹೀಗೆ ಅನೇಕ ಇದು ಜಾಯಿಕಾಯಿ ಗಿಡ. ಇದು ಜಾಯಿಕಾಯಿ ಗಿಡ ಒಂದು 3 ವರ್ಷದ ಗಿಡ ಇದೆ. ಇದು ಬಹುಶಃ ಇನ್ನೊಂದು 2 ವರ್ಷ ಹೋದ್ರಲ್ಲಿ ಫಲ ಪ್ರಾರಂಭ ಆಗ್ಬೋದು. ಇದು ದಾಲ್ಚಿನ್ನಿ ಗಿಡ. ಇದು ಸುಮಾರು ಒಂದು 2 ವರ್ಷದ ದಾಲ್ಚಿನ್ನಿ ಗಿಡ ಇದೆ. ಇದು ಇನ್ನೊಂದು 2 ವರ್ಷ ಹೋದರೆ ಇದು ಕಟಾವಿಗೆ ಬರ್ಬೋದು. ಈ ತೋಟದಲ್ಲಿ ಯಾಲಕ್ಕಿ ಕೂಡ ಬೆಳೆದಿದ್ದೀವಿ. ಯಾಲಕ್ಕಿ ಆಲ್ರೆಡಿ ಕಾಯಿ ಬಿಡ್ತಕ್ಕಂಥ ಒಂದು ಹಂತದಲ್ಲಿದೆ. ಇದು ಸುಮಾರು 2-2.5 ವರ್ಷದ ಯಾಲಕ್ಕಿ ಗಿಡ ಇದೆ. ಇದು ನೀವು ನೋಡ್ಬೋದು. ಇದರಲ್ಲಿ ಸುಮಾರು ಒಂದು 60-70 ಕಾಯಿ ಗೊಂಚು. ಈ ಯಾಲಕ್ಕಿ ನೋಡಿ, ಇದು ಭಾಳ ದಸ್ಪುಷ್ಟವಾಗಿ ಬೆಳೆದಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ಗೊಂಚಲುಗಳನ್ನು ನಾವು ಇಲ್ಲಿ ನೋಡ್ಬೋದು. ಇವು ನೋಡಿ, ಇವು ಬಿಟ್ಟಿರ್ತಕ್ಕಂಥ ಕಾಯಿಗಳು ಅವೆಲ್ಲ. ನೋಡಿ, ಇದು ಫಲ ಬಿಡ್ತಕ್ಕಂಥ ಒಂದು ಹಂತದಲ್ಲಿದೆ. ಇದರ ಕೆಳಗಡೆ ಭಾಗದಲ್ಲಿ ತಾವು ನೋಡ್ಬೋದು ಸುಮಾರು ಗೊಂಚಲುಗಳು ಕೂಡ ಇದು ಬಂದಿದ್ದಾವೆ. ಕೆಲವು ಹೂವಾಡೋ ಹಂತದಲ್ಲಿದೆ, ಕೆಲವು ಆಲ್ರೆಡಿ ಕಾಯಿಗಳು ಕೂಡ ಇದ್ದಾವೆ. ಹೀಗೆ ನಮ್ಮ ತೋಟದಲ್ಲಿ ಕಾಳುಮೆಣಸು, ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾಯಿಕಾಯಿ ಹಲವಾರು ಬೆಳೆಗಳನ್ನು ಕೂಡ ಬೆಳೆದಿದ್ದೇವೆ. ಇದು ನೋಡಿ, ಈ ಯಾಲಕ್ಕಿನೂ ಕೂಡ ಒಳ್ಳೆ ಚೆನ್ನಾಗಿ ಫಸಲು ಬಂದಿದೆ. ಇದರುಗಳನ್ನು ಕೂಡ ತಾವು ಕಾಣಬಹುದು.
ಇದು ನೋಡಿ, ಇದು ಯಾಲಕ್ಕಿ. ಮಳೆ ಭಾಳ ಆಗಿ ಕೆಲವು ಗಿಡಗಳು ಮಳೆ ಭಾಳ ಅಂತಾಗಿ ಬಂದಿರೋದು. ಕಾಳುಮೆಣಸು ಇದು ಅನೇಕ ವೆರೈಟಿ. ಇದು 505 ಕರಿಮುಂಡ ಅಂತಕ್ಕಂಥ ಒಂದು ತಳಿಯ ಬೆಳೆ. ಇದು ಈಗ ಫಲ ಬಿಡ್ತಕ್ಕಂಥ ಒಂದು ಹಂತದಲ್ಲಿದೆ. ಇದು ಹಳದಿ ರೋಗ ಬಂದಿತ್ತು. ಹಳದಿ ರೋಗ ಬಂದ ಲಕ್ಷಣ ಕಂಡ ತಕ್ಷಣ ನಾವು ಸಂತೋಷ ನೀಲ್ಗಳಿಗೆ ಅವರಿಗೆ ತಿಳಿಸಿದಾಗ ಅವರು ಈ ಒಂದು ಕೆಲವೊಂದು ಸ್ಪ್ರೇಯನ್ನು ಮಾಡಲಿಕ್ಕೆ ನಮಗೆ ಸಲಹೆಗಳನ್ನು ಕೊಟ್ಟರು. ಆ ಸ್ಪ್ರೇ ಮಾಡಿದ ನಂತರ ಈ ರೋಗ ಒಂದು ನಿಯಂತ್ರಣದಲ್ಲಿದೆ. ಬೆಳೆ ಕೂಡ ಈಗ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ಚೆನ್ನಾಗಿ ಬಂದಿದೆ. ಚಕ್ಕಿ ಗಿಡ ಇದು ಒಂದು ತೊಗೊಂಡ್ಬಿಡೋದು. ಇದು ದಾಲ್ಚಿನ್ನಿ ಗಿಡ. ಇದರ ರೆಂಬೆ ಕೊಂಬೆಗಳನ್ನು ಸೈಡಿನಲ್ಲಿ ಎಲ್ಲ ಕತ್ತರಿಸಿ ಹಾಕಿದ್ದೇವೆ. ಇದು ಕೂಡ 2-2.5 ವರ್ಷದ ಬೆಳೆ ಕೂಡ ಇದೆ. ಇದು ಸರ್, ಇದು ದಾಲ್ಚಿನ್ನಿ ಗಿಡ. ಇದು 2-2.5 ವರ್ಷದ ಗಿಡ. ಇದು ಸುಮಾರು 7-8 ಫುಟ್ ತನಕ ಎತ್ತರ ಹೋಗಿದೆ. ಭಾಳ ಹೆಲ್ದಿಯಾಗಿದೆ ಇದು.